ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದಾಗೆ ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ವ್ಲಾಗ್ ಎಂಡ್ ಮಾಡಿದ್ದೆ. ಸೊ ಇವತ್ತು ಬೆಳಗ್ಗೆ ನಾನು ಸೂರ್ಯ ಮುಂದೆ ಇದ್ದೀನಿ. ಸೀನ್ ಏನಪ್ಪ ಅಂತ ಅಂದರೆ, ನಾವು ನಿನ್ನೆ ಉಡುಪಿಗೆ ಬಂದಿದ್ದು ಡೈರೆಕ್ಟ್ ಹೊರನಾಡಿಂದ ಉಡುಪಿಗೆ ಬರೋಷ್ಟು ನಮಗೆ 11 ಆಗಿಬಿಟ್ಟಿತ್ತು ಇನ್ ದ ನೈಟ್, 11:15. ಆ್ಯಂಡ್ ನಾವು ರೂಮ್ ಹುಡ್ಕೋಷ್ಟರಲ್ಲಿ ನಮಗೆ 1:30 ರೂಮ್ ಸಿಕ್ಕಿದ್ದು ನಮಗೆ. ಸೊ ಪ್ಲ್ಯಾನ್ ಏನಿತ್ತು ನಂದು ಅಂದರೆ, ಬೇಗ ಉಡುಪಿಗೆ ರೀಚ್ ಆಗಿ ಹೆಂಗಿದ್ರು ನಾನು ಬಟ್ಟೆ ತರಲ್ಲ ಆಲ್ಮೋಸ್ಟ್, ಅದು ಹೊಸ ಜಾಗಕ್ಕೆ ಹೋದರೆ ಬಟ್ಟೆ ತೊಗೊಳ್ಳೋಣ ಅಂತಲೇ ಬಂದೆ. ಇಲ್ಲಿ ನಮ್ಮ ಬಸ್ ಟೈಮ್ ಆಗಿದ್ದ ಕಾರಣ ಯಾವುದೋ ಅಂಗಡಿ ಓಪನ್ ಇರಲಿಲ್ಲ. ಈಗ ಬೆಳಗ್ಗೆ ನೋಡೋಣ ಅಂತ ಝೂಡಿಯೋಗೆ ಬಂದೆ. ಝೂಡಿಯೋ ಓಪನ್ 12 o'clock ಅಂತೆ. ನಾವಿಲ್ಲಿ ಎನಿ ಕಾಸ್ಟ್ ಎನ್ನಷ್ಟರಲ್ಲಿ ಉಡುಪಿ ಬಿಡಬೇಕು, ಬೇರೆ ಕಡೆ ಹೋಗಬೇಕು. ಏನು ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೆ ನಿನ್ನೆ ಹಾಕಿರೋ ಬಟ್ಟೆ ಎಲ್ಲ ಇನ್ನೂ ಹಾಕೊಂಡಿದ್ದೀನಿ, ಹುಡುಕ್ತಾ ಇದ್ದೀನಿ, ಎಲ್ಲೂ ಬಟ್ಟೆ ಸಿಗ್ತಾ ಇಲ್ಲ. ನೋಡಬೇಕು. ಈಗ ಎಲ್ಲ ಸ್ನಾನ ಮಾಡಿದ್ದಾರೆ, ಒಬ್ಬನೇ ಸ್ನಾನ ಮಾಡಿಲ್ಲ. ಈಗ ಅಲ್ಲಿ ರೂಮಲ್ಲಿ ಕಾಯ್ತಾ ಇದ್ದಾರೆ. ಸೊ ಹುಡುಕ್ತಾ ಇದ್ದೀನಿ ಉಡುಪಿ ರೋಡಲ್ಲಿ ಬಟ್ಟೆ ಅಂಗಡಿಗಳಿಗೆ. ಯಾವುದೋ ಉಡುಪಿಲಿ ಬಟ್ಟೆ ಅಂಗಡಿಗಳೇ ಸಿಗ್ತಾಯಿಲ್ಲ ನನಗೆ. ಯಾವುದು ಆಲ್ಮೋಸ್ಟ್ ಯಾವುದು ಓಪನ್ ಆಗಿಲ್ಲ. ಓಪನ್ ಆಗಿರೋದ್ರಲ್ಲಿ ಹೋಗಿದ್ರೆ ಬರೀ ಲೇಡೀಸ್ಗೆ ಅಂತ ಹೇಳ್ತಾರೆ, ಬರೀ ಲೇಡೀಸ್ಗೆ ಪ್ರಿಫರೆನ್ಸು. ನೋಡಬೇಕು ಸಿಗುತ್ತಾ ಇಲ್ವಾ, ಏನು ಮಾಡ್ತೀನಿ ಅಂತ. ಸಿಕ್ಕಿಲ್ಲ ನಾನು ದೇವಸ್ಥಾನಕ್ಕಂತೂ ಹೋಗಲ್ಲ ಈ ಬಟ್ಟೆಯಲ್ಲಿ. ನಿನ್ನೆಯಿಂದ ಇದ್ದೇ ಬಟ್ಟೆಯಲ್ಲಿ ಇದ್ದೀನಿ. ಸೊ ನೋಡೋಣ. ಎಷ್ಟು ಕೊನೆಗೆ ಬಟ್ಟೆ ಸಿಕ್ಕಿಲ್ಲ. ನಮಗೆ ಫೋನ್ ಮಾಡಿ ಹೇಳಿದೆ, ಬಾ ಸ್ನಾನ ಮಾಡೋ ಮೇಲೆ ನೋಡೋಣ ಅಂತ. ಸೊ ಸ್ನಾನ ಮಾಡಿ ಇದೇ ಬಟ್ಟೆ ಹಾಕೊಂಡಿದ್ದೀನಿ, ಫ್ಲೋಲ್ಲಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟಿದ್ದೆ. ಬಟ್ ಹಾಕೊಂಡಿದ್ದೀನಿ. ಈಗ ಹೋಗ್ತಾ ಹೋಗ್ತಾ ರೋಡಲ್ಲಿ ಸಿಕ್ಕಿದ್ರೆ ಬಟ್ಟೆ ತೊಗೊಂಡು ಹಾಕೊಬೇಕು. ಸಿಕ್ಕಿಲ್ಲ ದೇವಸ್ಥಾನಕ್ಕಂತೂ ಹೋಗಲ್ಲ ಈ ಬಟ್ಟೆ ನಾನು. ಬಟ್ಟೆ ಸಿಕ್ಕಿದ್ರೆ ಬಟ್ಟೆ ತೊಗೊಂಡು ಅಲ್ಲೇ ಕಾರಲ್ಲಿ ಚೇಂಜ್ ಮಾಡಿಕೊಂಡು ಪ್ಯಾಂಟ್ ಹೊಸದು ಹಾಕೊಂಡಿದ್ದೀನಿ. ಶರ್ಟ್ ಮಾತ್ರ ಸಿಕ್ಕಿಲ್ಲ. ಏನಮ್ಮ ಬಗ್ಗೆ ನೋಡ್ತಾ ಇದ್ದೀವಿ ಹಂಗೆ. ಸೊ ಅಂದರೆ ಹೊಸ ಬಟ್ಟೆ ತೊಗೊಂಡು ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಇವ್ರು ನೋಡಿ, ಅವರು ನ್ಯಾನ್ಸಿ ನೈಟಿಂಗೇಲ್, ಇವರು ರೋಸಿ ರೇಮಂಡ್, ಡಿಸ್ಕೌಂಟ್ ಸೇಲ್. ಇವರಿಬ್ರು ಕೆಂಪಿ ಕೋಣನ್ ಕುಂಟೆ ಎಲ್ಲ ಒಂದೇ ಥರ ಬಟ್ಟೆ ಹೊಲ್ಕೊಂಡ್. ನೀನು ಇವ್ರ ಮಕ್ಳ? ಎಲ್ಲ ಒಂದೇ ಥರ ಬಟ್ಟೆ ಹೊಲ್ಕೊಂಡ್ಬಿಟ್ಟಿದ್ದಾರೆ. ಫ್ಯಾಮಿಲಿ ಪ್ಯಾಕೇಜ್. ಸೊ ಈಗ ಬೀಚ್ಗೆ ಹೋಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವರೆಲ್ಲ ಒಂದೇ ಥರ ಬಟ್ಟೆ. ಅಷ್ಟೇ, ಅರ್ಥ ಆಯ್ತಾ? ಅರ್ಥ ಆಯ್ತಾ? ಸೊ ಬನ್ನಿ, ಈಗ ಆಂಧ್ರ ದೇವಸ್ಥಾನಕ್ಕೆ ಸಿಗೋಣ. ಮಧ್ಯದಲ್ಲಿ ಬಟ್ಟೆ ತಗೊಂಡು ಬಟ್ಟೆ ಚೇಂಜ್ ಮಾಡ್ಬಿಟ್ಟು ಹೋಗ್ತಾ ಇರೋದೆ. ಬಾಯ್ ಮೇಡಮ್ಮ. ಏನು ಬಿಸಿಲು ಹೊಡಿತಾ ಇರೋದು ಉಡುಪಿಲಿ ದರ್ಶನಕ್ಕೆ. ಇಲ್ಲಿ ನಿಂತಿರೋರು ನಾವು ನಾಷ್ಟ ಮಾಡ್ಕೊಂಬೋಣ ಅಂತ ಹೋಗಿದ್ದು. 2.5 hour ಆಯಿತು, ಇನ್ನೂ ಒಂಚೂರು ಆಲ್ರೆಡಿ ಎಲ್ಲ ವಾಪಸ್ ಅಲ್ಲಿಂದಲೇ ಬರ್ತಾ ಇದ್ದಾರೆ. ಬಿಸಿಲು ಅಂತೂ ಸಿಕ್ಕಾಪಟ್ಟೆ ಐತೆ. ಅದಕ್ಕೆ ನಾವು ವಾಪಸ್ಸು. ಎಷ್ಟು ಜನ ಕ್ಯೂ ಆಗಿದ್ದಾರೆ, ಇವಾಗ ಜಾಸ್ತಿ ಜನ ಆಗವ್ರೆ. ಅಪ್ಪ, ನಾವೇನಾದ್ರೂ ನಾಷ್ಟ ಮಾಡದೆ ಏನಾದ್ರೂ ಬಂದು ನಿಂತ್ಬಿಟ್ರೆ ಅಷ್ಟೇ ವಾಪಸ್ಸು. ಈಗ ನಾವು ವಾಪಸ್ ಹೊರಡ್ತಾ ಇದೀವಿ. ಉಡುಪಿ ಸ್ಕಿಪ್ ಮಾಡಿ, ಕೃಷ್ಣ ಮಠ ಸ್ಕಿಪ್ ಮಾಡಿ ಹೊರಡ್ತಾ ಇದೀವಿ. ಕ್ರೇಜಿ ಸಕಲಾಗಿದಲ್ಲ. ಅಲ್ಲಿ ಮಾಡಿ ಇಲ್ಲಿ ಕೊಡ್ತಾರೆ. ಕೊಂತಿಯಮ್ಮ ಬರುತ್ತಾ? ನನಗೆ ಒಳ್ಳೆ ಬರುತ್ತೆ. 6.5 ಮೇಲೆ ಬ್ಲೌಸ್ ಪೀಸ್ ಎಲ್ಲ ಇರುತ್ತೆ. ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ತಗೊಂತೀರಾ? A few moments later. ನಾವು ಹೋಗಿದ್ದು 9 ಗಂಟೆಗೆ. 9 ಗಂಟೆಗೆ ಹೋದು, ಫುಲ್ ರಶ್ ಇತ್ತು. ನಾಷ್ಟ ಮಾಡೋಣ ಅಂತ ಹೋದು. ಸರಿ ಟಿಫನ್ ತಿನ್ಕೊಂಡ್ಬಂದ್ಬಿಡೋಣ. ಅಷ್ಟರಲ್ಲಿ ಹೊಟ್ಟೆಗೆ ಬಿದ್ದರೆ ಎಷ್ಟೊತ್ತಾದ್ರೂ ನಿಂತ್ಕೊಂಡು ನೋಡ್ಬೋದು, ಅಷ್ಟೊಂದು ಜನ ಕಮ್ಮಿ ಆಯ್ತಾರೆ ಅಂತ ಹೋದು. ನಾವು ಟಿಫನ್ಗೆ ಯಾವಾಗ ಹೋದ್ವಿ, ಹೋಗಿ 11 ಗಂಟೆಗೆ ಬಂದು 11 ಗಂಟೆಗೆ ಬಂದ್ರು. ಆ ನಿಂತಿರೋ ಜನ ಹಂಗೆ ನಿಂತಿದ್ರು. ಅದಕ್ಕೆ ದೇವಸ್ಥಾನ ಅರ್ಧ ಜನ ಎಗ್ರಿ ಪಗ್ರಿ ಆಚೆಗೆ ಬರ್ತಾ ಇದ್ರು. ನಾವು ಆಗಿಂದ ಒಂದು ಅರ್ಧ ಅಡಿನ ಮೂವ್ ಆಗಿಲ್ಲ ಅಂತ ಅದಕ್ಕೆ ಸ್ಕಿಪ್ ಮಾಡ್ದು. ಟೆಂಪಲ್ ವಿಸಿಟ್ ಮಾಡಿ ಏನಾರ ಪರ್ಚೇಸ್ ಮಾಡಬೇಕಿತ್ತು. 2 ಶರ್ಟ್ ತಗೊಂಡ್ಬಿಟ್ಟು ಪರ್ಚೇಸ್ ಮಾಡಿ ರಿಟರ್ನ್ ರೂಪಿಗೆ ಬಂದಿದ್ದೀವಿ. ನಮ್ಮ ಚಿಕ್ಕಪ್ಪರು ಗೊತ್ತವ್ರೆ, ನಮ್ಮ ಅಕ್ಕ. ಆಮೇಲೆ ಎಲ್ಲ ಕನ್ಫ್ಯೂಸ್ ಮಾಡ್ಕೊಬೇಡಿ, ನಮಗೆ ಚಿಕ್ಕಮ್ಮ ಆಗಬೇಕು, ನಾನು ಅಕ್ಕ ಇದ್ದೀನಿ ಅಷ್ಟೇ. ಆಮೇಲೆ ನಮ್ಮ ಚಿಕ್ಕಪ್ಪ ಅಕ್ಕ ಒಂದೇ ರೂಮ್. ಸೊ ನಾವು ರಾತ್ರಿ 1:30ಗೆ ಈ ರೂಮ್ ಲಾಗಿನ್ ಆದ್ವಿ. ಇಲ್ಲಿ ನಾನು ನಮ್ಮಮ್ಮ ಮಲಗಿದ್ವಿ, ಇಲ್ಲಿ ನಮ್ಮ ಚಿಕ್ಕಪ್ಪ ನಮ್ಮ ಅಕ್ಕ ಮಲಗಿದ್ರು. ಕಳ್ಳರು AC ಮಾಡ್ಕೊಂಡ್ಬಿಟ್ಟಿದ್ರು. ನಮಗೆ ಗಾಳಿ ಬರ್ತಾ ಇತ್ತು, ಒಂದು ರೇಂಜಲ್ಲಿ ಬರ್ತಾ ಇತ್ತು ಗಾಳಿ ಅಷ್ಟೇ. ಇದು ನೋಡಿ, ಇಲ್ಲಿ ಮಗು ಹಾಲು ಕುಡಿತಾ ಇದೆ. ಇದೇ ಶರ್ಟ್ ಈಗ ತಗೊಬಂದಿದ್ದು ನಾನು. ಹ್ಯಾಂಡ್ಲೂಮ್ ಅಂತ ಹೇಳಿದ್ರು. ಕಾಪಿ ಹಾಕೋತಾ ಇಲ್ವೋ ಗೊತ್ತಿಲ್ಲ. 600 ರೂಪಾಯಿ ಕೊಟ್ಟೆ. ಅವ್ರು ಇಸ್ಕೊಂಡ್ರು, ಬಂದ್ವಿ. ಸರ್ವಿ, ಈಗ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ನೆಕ್ಸ್ಟು? ಬೀಚಲ್ಲಿ ಏನು ಮಾಡ್ತೀರಾ?
ಅವಳು ಟ್ರಿಪ್ ಸ್ಟಾರ್ಟ್ ಆದಾಗಿಂದ ಆಟ ಸಾಮಾನು ಕೊಡ್ಸಿ 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 ಅಂತ ಇದ್ದಾಳೆ. ನಮ್ಮ ಅಕ್ಕ ಮುಂದಿನ ಸ್ಟಾಪಲ್ಲಿ ಅಂತ ಬರ್ತಾ ಇದ್ದಾಳೆ. ಹಾ ಅದೊಂದೇ ಕೊಡ್ಸಿದ್ದು. ಕಂಪ್ಲೇಂಟ್ ಮಾಡ್ಬಿಡ ನಿಮ್ಮ ಅಮ್ಮನಿಗೆ, ಪೊಲೀಸ್ ಹಿಡ್ಕೊಂಡು ಹೋಗ್ಬಿಡ್ಲಿ ಏನೋ ಕೊಡ್ಸಲ್ಲ ಅಂತ. ಏನ್ ಬಳೆ ಕೊಡ್ಸಿದ್ಲು? ಅದೇನೋ ರೈನ್ಬೋ ಸಮಥಿಂಗ್. ಇಲ್ಲಿ ನೋಡಿ, ಇದು ಮಗು ಈಜು ಹೊಡಿತಾ ಇದೆ. ಮಗು ಬನ್ನಿ ಬೀಚ್ಗೆ ಹೋಗೋಣ, ಸಾಕು ಎದೊಳ್ಳಿ. ಸೊ ಏನೋ ಬಟ್ಟೆ ಕಂಫರ್ಟ್ ಆಗಿದೆ ಅಲ್ವಾ ವರ್ಷದ ಬಟ್ಟೆ ನೋಡೋಕೆ ಚೆನ್ನಾಗೈತೆ. ಕಂಫರ್ಟ್ ನಾನು ಹೇಳ್ಬೇಕು, ನೀನು ಹೇಳಕ್ಕಾಗಲ್ಲ. ಸೊ ಇವರು ಎ ಸಿ ರೂಮಲ್ಲಿ ಮಲಗಿದ್ರಪ್ಪ, ನಮ್ಮನ್ನೆಲ್ಲ ಆಚೆ ಮಲಗಿಸ್ಬಿಟ್ಟು ಸೊ ಬನ್ನಿ ಈಗ ಹೋಗಿ ಒಂದೇ ಸಲ ಬೀಚಲ್ಲಿ ಸಿಗೋಣ. ನೀವು ಯಾರಾದ್ರೂ ಉಡುಪಿಗೆ ಟ್ರಿಪ್ ಮಾಡ್ತಾ ಇದ್ದೆ ದಯವಿಟ್ಟು ಬನ್ನಿ, ಅದು ರಶಲ್ಲಿ ನಿಂತ್ಕೋಬೇಡಿ, ವಾಪಸ್ ಹೊರಡು ಬಂದ್ಬಿಡಿ. ಇದು ನನ್ನ ಕೂದಲು ಏನಿದೆ, ಇದು ಲಾಸ್ಟ್ ಟೈಮ್ ಕಟಿಂಗ್ ಶಾಪ್ಗೆ ಹೋದಾಗ ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟಿದ್ರು ಅಣ್ಣಂದರು, ಅಂದರೆ ಅಣ್ಣನ ಕಟಿಂಗ್ ಅಣ್ಣಂದರು. ಅದನ್ನು ಈಗ ಬೆಳೆಸ್ತಾ ಇದ್ದೀನಿ ನಾನು. ಯಾವಾಗಲೂ ಅದನ್ನು ತೆಗೆಸ್ಬಿಡ್ತಾ ಇದ್ದೆ, ಸಲ ಬೆಳೆಸ್ಬಿಡಂತ ಬೆಳೆಸ್ತೀನಿ. ಅದಕ್ಕೆ ಇಷ್ಟೆಲ್ಲ ಈ ಕೂದಲು ಇಷ್ಟು ಉದ್ದ ಐತೆ, ಇದೆಲ್ಲ ಈಗ ಬರ್ತಾ ಐತೆ ಬೇಬಿ ಏರ್ಸು. ಸೊ ನೆಕ್ಸ್ಟು ನಾನು ಏರ್ ಕಟ್ ಮಾಡಿಸಿದಾಗ ಈ ಸೈಜ್ಗೆ ಎಲ್ಲ ಕಟ್ ಮಾಡಿಸ್ತೀನಿ. ಇವಾಗ ರೂಮ್ ಚೆಕ್ಔಟ್ ಆಗಿ ಬೀಚ್ಗೆ ಹೋಗ್ತಾ ಇದೀವಿ. ರೂಮಿಂದ ಕೆಳಗಡೆ ಬರೋಷ್ಟೇ ಇಷ್ಟು ಬೇವ್ದೋಗ್ಬಿಟ್ಟಿದ್ದೀವಿ. ಜಸ್ಟ್ ರೂಮಿಂದ ಕೆಳಗಡೆ ಬರೋಷ್ಟೇ 1 ನಿಮಿಷನೂ ತಗೊಂಡಿಲ್ಲ, ಅಷ್ಟು ಬಿಸಿಲೈತೆ. ಏನಪ್ಪ ಅವ್ರಿಗಿನ್ನೂ ಬೇವತ್ತೆ ನಿಂತಿಲ್ವಂತೆ. ಸಿಕ್ಕಾಪಟ್ಟೆ ಬಿಸಿಲೈತೆ, ಹ್ಯೂಮಿಡ್ ಅಂತ ಸಿಕ್ಕಾಪಟ್ಟೆ ಐತೆ ಉಡುಪಿಲಿ, ತಡ್ಕೊಳಕ್ಕಾಗಲ್ಲ. ಬಿಸಿಲು ತೋರಿಸ್ಲಾ? ಬಿಸಿಲು ತೋರಿಸಿ. ಎತ್ಕೊ ಬಂದಿದ್ದೀವಿ ಬನ್ನಿ, ನೋಡಿ ಎಷ್ಟು ಬಿಸಿಲಿದೆ. ಸೊ ಈಗ ಉಡುಪಿ ಬೀಚಿಗೆ ಹೋಗ್ತಾ ಇದ್ದೀವಿ, ಹೋಗೋಣ ಬನ್ನಿ. ಒಂದು ಬಾಟಲ್ ಸನ್ಸ್ಕ್ರೀನ್ ತಂದ್ರೂ ಸಾಲಲ್ಲ ಇಲ್ಲಿ. ಒಂದು ಬಾಟಲ್ ಅಲ್ಲ, ಏನದು, ಒಂದು ಟ್ಯೂಬ್ ಸನ್ಸ್ಕ್ರೀನ್ ತಂದ್ರೂ ಸಾಲಲ್ಲ ಈ ಬಿಸಿಲಿಗೆ, ಎ ಸಿ ಗಾಳಿಗೆ. ಲೆಟ್ಸ್ ಗೋ. ಬೀಚ್ ಮುಂದೆ ಬಂದಿದ್ದೀವಿ. ಈಗ ಕಟ್ಟ ಕಡೆಯದಾಗಿ ಈ ಕಡೆ ಹೋಗೋ ಪ್ರಶ್ನೆ ಒಂದೇ, ಇಲ್ಲಿ ನಮ್ಮನ್ನ ಆಡಕ್ಕೆ ಬಿಡ್ತಾರಾ ಬಿಡಲ್ವಾ ಅಂತ. ಐ ಹೋಗಿ ಬಿಡಲ್ಲ, ಯಾಕಂದರೆ ಏನೋ ಬ್ಲೂ ಫ್ಲ್ಯಾಗ್ ಏನೋ ಸಮಥಿಂಗ್ ಇದೆಯಲ್ಲ, ಅದು ಮಲ್ಪೆ ಹತ್ರಕ್ಕೂ ಸಿಕ್ಬಿಟ್ಟಿದೆಯಲ್ಲ ಉಡಿ ಬೀಚ್ಗೆ. ಸೊ ಬೋಟು ಮೀನು ಹಿಡಿಯೋರ್ದು ಅಲ್ಲಿದೆ, ಅದೇ ಸೆಂಟ್ ಮೇರಿಸ್ ಐಲ್ಯಾಂಡು ಅಲ್ಲಿದೆಯಲ್ಲ, ಸೆಂಟ್ ಮೇರಿಸ್ ಐಲ್ಯಾಂಡ್. ನಾವು ಲಾಸ್ಟ್ ಟೈಮ್ ಬಂದಾಗ ಹೋಗಿದ್ವಿ. ನಾಟ್ ವರ್ತ್ ಸೆಂಟ್ ಮೇರಿಸ್ ಐಲ್ಯಾಂಡ್. ನೋಡಿ ಇಲ್ಲಿ ನೀರಾಗ ಕುಡಿಯೋಕೆ ಬಂದಿದ್ದೀವಿ ನಾವು. ನಮ್ಮ ಫ್ಯಾಮಿಲಿಯವ್ರು ಎಷ್ಟು ಚಿಲ್ಲು ಗೊತ್ತಾ, ನಮ್ಮ ಅಕ್ಕ ನೀರಾಗ ಕುಡಿಯೋಕೆ ಬಂದಿದ್ದಾಳೆ. ನಾನ್ ವೆಜ್ ತಿನ್ನಂಗಿಲ್ಲ, ಬಟ್ ನೀರಾಗ ಕುಡಿತೀವಿ. ಫ್ಯಾಮಿಲಿ ಟೈಮ್. ಲೆಟ್ಸ್ ಗೋ. ಮೇಡಮ್ ಖುಷಿ ಆಯ್ತಾ? ಕೇಳ್ತಾ ಇದ್ರಲ್ಲ, ಬನ್ನಿ ಇಲ್ಲಿ ಬರ್ರಿ ಮೇಡಮ್. ಏನದು ಏನ್ ಕೇಳ್ತಾ ಇದ್ದೀನಿ ನೀನೇನ್ ಕೇಳ್ತಾ ಇದ್ದಿದ್ದು? ಆಟ ಸಾಮಾನು. ಬೀಚ್ಗೆ ಹೋಗ್ಬೇಕು ಅಂತ ಕೇಳಿಲ್ವಾ? ಹೋಗಿ ಆಟ ಹೋಗಿ. ಚೆನ್ನಾಗಿದೆ ಬೀಚ್. ಈಗ ಆಗ್ಲೇ ಮಾತಾಡ್ತಾ ಇದ್ದೆ, ಖುಷಿ ಆಯ್ತು ಅಣ್ಣ ಅಂತಿದ್ದೆ, ಹೇಳು. ಸೊ ಈಗ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ಬೇಕು, ನೈಟ್ ಪ್ಯಾಂಟ್ ಹಾಕೊಂಬರ್ಬೇಕು. ಅಲ್ಲಿ ನೋಡಿ, ಎಲ್ಲಿ ಏಜಸ್ ನೋ ಲಿಮಿಟ್ಸ್. ತಾತ ಅಜ್ಜಿ ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಹುಡುಗಿ ಕೂಡ ಎಂಜಾಯ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ, ಅವ್ರ ಅಮ್ಮಮ್ಮ ಕೂಡ ರೆಡಿ ಆಗಿದ್ದಾರೆ. ಹೋಗಿ ಬೇಗ. ಈಗ ಟೀ ಶರ್ಟ್ ಹಾಕೊಂಡು ಹೋಯ್ತಾ ಇದ್ದೀನಿ ಆಟ ಆಡೋಣ ಅಂತ. ಬಿಸಿಲು ನೋಡ್ರಿ ಯಾವ ರೇಂಜ್ಗೆ ಐತೆ, ಎಲ್ಲ ಊತಬಿಟ್ಟಿವಿ. ನಾನು ನಮ್ಮ ಅಕ್ಕ ಬೆಡ್ಶೀಟ್ ಎತ್ಕೊಂಡು ಹೋಯ್ತಿದ್ದೀವಿ ಲಾಸ್ಕೊಂಡು ಕೂತ್ಕೊಳ್ಳೋಕ್ಕೆ, ಸಣ್ಣಗೆ ಇರುತ್ತೆ ಅಂತ. ಮಕ್ಳಿಗೆ ಸಿಕ್ಕಾಪಟ್ಟೆ ಬಿಸಿಲಿದೆ ಬ್ರೋ, ಸಿಕ್ಕಾಪಟ್ಟೆ ಇದೆ, ನೆಕ್ಸ್ಟ್ ಲೆವೆಲ್ ಇದೆ. ಈಗ ಹೋಗಿ ಅಲ್ಲಿ ಹಾಸ್ಕೊಂಡು ಕುತ್ಕೊಬೇಕು. ಇದ್ರಲ್ಲಿ ಮೈಕ್ರೋಫೋನ್, ಮೈಕೇ ಇಲ್ಲ ಅಂತ ವಿಡಿಯೋ ಆಫ್ ಮಾಡೋಕ್ಕೆ, ಸೌಂಡ್ ಕೇಳಿಸ್ತಾ ಇಲ್ಲ. ಕ್ರೇಜಿ ವ್ಯೂ ಅಂದ್ಕೊಡಿ. ಇಲ್ಲಿ ಯಾರೋ ಕಪಲ್ಸ್ ಕೂತಿದ್ದಾರೆ, ಅವ್ರು ಡಿಸ್ಟರ್ಬ್ ಮಾಡೋದು ಬೇಡ. ಇಲ್ಲಿ ನಮ್ಮ ಫ್ಯಾಮಿಲಿ ಇದೆ, ಅವಾಗ ನಾಚ್ ಕೊಟ್ಬಿಟ್ಟು ನಾವು ಆಟಾಡಿ ಹೋಗುವ ಮಾಡ್ತಿದ್ದೀನಿ. ನಮ್ಮ ಅಕ್ಕ ಇಲ್ಲಿ ಕೂತೈತೆ, ನನ್ನ ಮಕ್ಕಳು ಬರಲ್ಲ ಅಂತ ಎದುರ್ಕೊಂಡ್ಬಿಟ್ರು. ಅದಕ್ಕೆ ನಮ್ಮಮ್ಮ ಮಣ್ಣಲ್ಲಿ ಆಡಿಸ್ತೈತೆ, ನಮ್ಮನ್ನ ಎಂಜಾಯ್ ಮಾಡಕ್ಕೆ ಬಿಟ್ಟೈತೆ. ಗ್ರೇಟ್ ಮದರ್. ನಮ್ಮನೆಯವರಲ್ಲಿ ಮೀನು ತಿಂತೀವಿ ಅಂತ ಹೋಗಿದ್ದಾರೆ. ಸೊ ನಾವಿಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ನಿನ್ಗಿದು ಬೇಕಿತ್ತ ಮಗನೇ?
ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ. ಬೀಚಲ್ಲಿ ಆಟ ಆಡ್ತೀನಿ ಅಂತ ಬಂದ್ರು. ಒಂದು ಅಲೆ ಹೊಡೆದ ತಕ್ಷಣ ಸೈ ಹಿಡಿದು ಓಡ್ಬಿಟ್ಲು. ಯಾಕಪ್ಪ ಚಾರ್ವಿ ಬಾ ಕರ್ಕೊಂಡೋಗ್ತೀನಿ ಬಾ. ಬರಲ್ವಾ? ಇಲ್ಲಿ ನಮ್ಮಮ್ಮ, ನಮ್ಮ ಚಾರ್ವಿ ಸೀರಿಯರಮ್ಮ, ಅವರಮ್ಮ ಎಲ್ಲ ಆಟ ಆಡ್ತಾ ಇದ್ದಾರೆ. ನಂಗೊಂದು ತಲೆ ಸರಿಯಾಗಿ ಬಂದು ಮೂಗೋಡಿ ಹೊಡೆದ್ಬಿಡ್ತು. ತಲೆ ದಿಮ್ಮಂದು ಬಿಡ್ತು. ಇವ್ರನ್ನ ಹಿಂದೆ ಓಡಾಯ್ತಾರೆ. ಸ್ವಲ್ಪ ಇರಿಟೇಟ್ ಮಾಡೋದಂದ್ರೆ ಹಾಯ್ ಬಾಯಿ ಫೋನು ಕಾರ್ಕಿ ವಾಚು ಎಲ್ಲ. ಓ ಶಿಟ್, ಅಲ್ಲಿ ಇರಲಿ ಅದು. ಆಮೇಲೆ ಸಿಗ್ತೀವಿ. ಫೈನಲಿ ಒಂದು ಹಾಡು ಆಯಿತು ಗಾಯ್ಸ್. ನಾನು ರೆಡಿ ಆಗಕ್ಕೆ ಹೋಗ್ತಾ ಇದ್ದೆ. ಅಷ್ಟೆಲ್ಲ ನಮ್ಮ ಅಕ್ಕ ಅವ್ರದ್ದು ವೀಡಿಯೋ ಮಾಡಿ ಅಂದರು. ನಾವು ವೀಡಿಯೋ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅದೇನು ವೀಡಿಯೋ ಮಾಡ್ಕೊ, ಅದೇನು ಆಟ ಆಡ್ತಾರೋ ನೋಡೋಣ. ಹಾಡಿ. ಕಾಣಿಸ್ತಾ ಇಲ್ಲ ಬಿಸಿಲಿಗೆ, ಎಲ್ಲ ಕರ್ರ ಕಾಣಿಸ್ತಾವ್ರೆ. ಬಾಯಿ ಒಳಗೆ ಮಣ್ಣು ಹೋಗ್ಬಿಡ್ತಂತೆ. ಬಾಯಿಗೆ ಹೋಯ್ತಾ ಮಣ್ಣು? ನೀನು ಹಂಗೆ ಹೇಳ್ಬೇಕು, ಬಂದು ಹ್ಯಾಂಗೆ ಹೊಡಿತೀಯ? ಆಂಜನೇಯ ಮೂತಿ ಆಗ್ಬಿಡೋದಲ್ಲೇ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ನೋಡಿ ನೀರೊಳಿಕೆ ಇಲ್ಲ, ತೆಗಿಯಕ್ಕಾಗಲ್ಲ. ನೀರ ಹೆಂಗಿತ್ತು? ನೀರ ಏನಾಯ್ತು ಅಂದ್ರೆ ಲಾಸ್ಟ್ ಅಲ್ಲಿ ಚಿಕ್ಕಪ್ಪ ಟೈಮ್ ಆಯ್ತು ಯಾವ ನೀರನೂ ಇಲ್ಲ ಗೀರನೆಲ್ಲ ಕರ್ಕೊಂಡ್ಬಿಟ್ರು. ಸೊ ಮಂಗಳೂರಿಂದ 100 ಕಿಲೋಮೀಟರ್, ಸಾರಿ ಉಡುಪಿಯಿಂದ 100 ಕಿಲೋಮೀಟರ್ ಬಂದಿದ್ದೀವಿ. ಇದು ಯಾಕೋ ಈ ಡೋರೆ ಓಪನ್ ಆಯ್ತಾ ಇಲ್ಲ ನನ್ನ ಕಡೆದು. ನಮ್ಮ ಅಮ್ಮ ಹೇಳ್ತೀವಿ ಓಪನ್ ಮಾಡ್ತಾರೆ. ನಿಂದು ಓಪನ್ ಆಯ್ತಾ ಇಲ್ವಾ? ಈಗ ಓಪನ್ ಆಗುತ್ತೆ ನೋಡಿ. ನಂದು ಓಪನ್ ಮಾಡಿ. ಈ ಡೋರೆ ಓಪನ್ ಆಗ್ತಾ ಇಲ್ಲ, ಜಾಮ್ ಆಗ್ಬಿಟ್ಟಿದೆ. ಸೊ ಉಡುಪಿಯಿಂದ 100 ಕಿಲೋಮೀಟರ್ ಬಂದು ಹೊಟ್ಟೆ ಹಸಿತಾ ಇತ್ತು. ಈಗ ಊಟಕ್ಕೆ ಹೋಗ್ಬೇಕು. ಕಾರ್ಕಿ ಯಾರು ಈಗ 100 ಕಿಲೋಮೀಟರ್ ಬಂದು ಊಟಕ್ಕೆ ಎಲ್ಲ ಹೊಟ್ಟೆ ಹಸಿತಾ ಇದೆ ಅಂತ ಯಾವುದೋ ಹೋಟೆಲ್ ಅನ್ನಪೂರ್ಣ ಹತ್ರ ಬಂದಿದ್ದೀವಿ. ಎಲ್ಲ ನೀರ ಕುಡಿಯೋಣ ಅಂತ ಆಸೆ ಹೋದು. ಖುಷಿಯಾಗಿದ್ದು ನೀರ ಕುಡಿಬೇಕು ಅಂತ ಮಾಡ್ಬಿಟ್ರು ಕಣೋ. ನೀರನ್ನೆಲ್ಲ ನೀರ್ ಪಾಲ್ ಮಾಡ್ಬಿಟ್ರು. ಬೀಚಲ್ಲಿ ಆಡಿದ್ದಷ್ಟೇ ಪುಣ್ಯ. ಸೊ ಬನ್ನಿ ಈಗ ಊಟ ಮಾಡ್ಕೊಂಡು ಹೊರಟು ಬಿಡೋಣ. ETA ಪ್ರಕಾರ ನಾವು ರಾತ್ರಿ 11 ಗಂಟೆ ಬೆಂಗಳೂರು ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದೆ. ಅದಕ್ಕೆ ಮುಂಚೆ ರೀಚ್ ಆಗಬೇಕು. ನಮ್ಮ ಬೆಳಗ್ಗೆ ಆಫೀಸ್ ಇದೆ. ನಾನು ಹೇಳಿದೆ ನಾನು ಬರಲ್ಲ ಅಂತ ಕರ್ಕೊ ಬಂದ್ಬಿಟ್ರಿ ಇವರು ನನ್ನ. ಒಟ್ಟ ಇವ್ರು ನೀರ ಕುಡಿಯೋಕೆ ಟ್ರಿಪ್ಪಿಗೆ ಬಂದಿರೋದು. ನೀರ ಕುಡಿಯೋಕೆ ಬಂದ್ರು. ಅದೇ ನೀರ. ಸೊ ಬನ್ನಿ ಊಟ ಮಾಡೋಣ ಈಗ. ಊಟ ಎಲ್ಲ ಮಾಡಾಯಿತು. ಊಟ ಮಾಡೋದನ್ನ ಯಾವುದು ವೀಡಿಯೋ ಮಾಡಬೇಡಿ ಅಂತ ಅಂತಾರೆ ನಮ್ಮ ಮನೆಯವರು, ಯಾಕಂದರೆ ದೃಷ್ಟಿ ಆಗ್ಬಿಡುತ್ತೆ ಅಂತ. ನಮ್ಮ ಒಳ್ಳೆ ಊಟ ಮಾಡಿ ಕೂತವ್ರೆ. ನಮ್ಮ ಅಕ್ಕನ ಮಕ್ಕಳು ಅಲ್ಲೊಬ್ಳು ಇಲ್ಲೊಬ್ಳು ಕೂತವ್ರೆ ಇವ್ರಿಗೆ ಊಟ ಮಾಡ್ಸೋಕ್ಕೆ. ಇವ್ರು ಅಲ್ಲಿಂದ ಇಲ್ಲಿಂದ ಓಡಾಡಿ ಸಾಹಸ ಮಾಡಿಬಿಟ್ರು ಅವ್ರಿಗೆ ಊಟ ಮಾಡ್ಸೋಕ್ಕೆ. ಇವರೇ ನಮ್ಮ ಅನ್ನದಾತ್ರಿ ಇವತ್ತು, ಇವ್ರದ್ದೇ ಬಿಲ್ಲು. ಸೊ ಬನ್ನಿ. ನನ್ನ ವಾಚ್ ಅಲ್ಲಿದೆ ವಾಚ್. ಈಗ ಟೈಮ್ ಬಂದು ಆಲ್ಮೋಸ್ಟ್ 5:46. ನಾವು 7 ಅಷ್ಟರಲ್ಲಿ ಸಕಲೇಶ್ಪುರ ದಾಟಬೇಕಿಲ್ಲ, ಕಷ್ಟ ಆಗಿಬಿಡುತ್ತೆ. ಜಾಸ್ತಿ ಟ್ರಕ್ಗಳು ಓಡಾಡುತ್ತೆ, ಆ ರೋಡು ತುಂಬ ಬ್ಯುಸಿ ಆಗಿಬಿಡುತ್ತೆ. ಸೊ ಈಗ ಹೊರಡಬೇಕು. ನಮ್ಮ ಚಿಕ್ಕಪ್ಪನ ಬಂದರು. ಸೊ ಲೆಟ್ಸ್ ಗೋ ಗಾಯ್ಸ್. ಇಲ್ಲಿ ವಿಡಿಯೋಗಳು ಇಲ್ಲಿ ಫೋನ್ ನೋಡು. ಬಾಯ್. ಹೋಯ್ತಾ ಇದೀವಿ ಊಟ ಮಾಡ್ಕೊಂಡು. ಎಲ್ಲಿಗೆ ಹೋಗ್ತಾ ಇದ್ದೀರಿ? ಬೆಂಗಳೂರಿಗೆ. ಓಕೆ, ಫೈನಲಿ ಊಟ ಆಯಿತು. ಈಗ ಗೋಯಿಂಗ್ ಡೈರೆಕ್ಟ್ ಟು ಬೆಂಗಳೂರು. ಸಕಲೇಶ್ಪುರ 7 ಗಂಟೆ ಅಷ್ಟಲ್ಲಿ ದಾಟಬೇಕು ಅಂದ್ಕೊಂಡಿದ್ದೀವಿ. ಇಲ್ಲೇ 6 ಗಂಟೆ ಆಗ್ಬಿಟ್ಟಿದೆ. ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂತ. 7 ಗಂಟೆ ಮೇಲೆ ಡೇಂಜರ್ ಆ ರೋಡು. 2 hours later. ಕಾಲು ಇನ್ನೂ ನಾವು ಶಿರ್ಡಿ ಘಾಟ್ ಇದ್ದೀವಿ. ಇನ್ನು 25 ಕಿಲೋಮೀಟರ್ ಬೇಕು ಶಿರ್ಡಿ ಘಾಟ್ ಕ್ಲೋಸ್. ಐ ಮೀನ್ 7 ಕಾಲು. ಇನ್ನೂ ಶಿರ್ಡಿ ಘಾಟ್ ಕಂಪ್ಲೀಟ್ ಮಾಡಿಲ್ಲ. ಬರೀ 10 ಕಿಲೋಮೀಟರ್ ಬಂದಿರ್ಬೋದು ಅಷ್ಟೇ. ಇನ್ನೂ 25 ಕಿಲೋಮೀಟರ್ ಹೋಗ್ಬೇಕು. ಅಷ್ಟರಲ್ಲಿ ನಮ್ಮ ಬೇಬಿ ಸುಸ್ಸು ಮಾಡಬೇಕು ದಕ್ಷಿಯನ್ನ ಸುಸ್ಸು ಮಾಡಬೇಕು ಅಂದ್ಲು. ಅಲ್ಲಿಗೆ ಬ್ರೇಕ್ ಕೊಟ್ಟಿದ್ದೀವಿ. ಏಯ್ ಸಿರಿ, ಈಗ ಡೈಪರ್ ಹಾಕ್ಬಿಡ್ತಾ ಇದ್ದೀವಿ. ಆಮೇಲೆ ಬ್ರೇಕ್ ಏನಿಲ್ಲ, ಡೈರೆಕ್ಟ್ ನಡಿ ಮನೆ ಗಂಟ. ಶಿರ್ಡಿ ಘಾಟ್
ನಮಗೆ ಇ ಟಿ ಎ ಪ್ರಕಾರ ರಾಮನಗರ ರಾಮನಗರ ಅಲ್ಲ ಬೆಂಗಳೂರು ರೀಚ್ ಆಗೋದು 11:02 ತೋರಿಸ್ತಾ ಇದೆ. ನಮ್ಮ ಅಕ್ಕನ ರಾಮನಗರದಲ್ಲಿ ಬಿಟ್ಟು ನಾವು ಇನ್ನೂ ಬೆಂಗಳೂರಲ್ಲಿ ಬಿಟ್ಟು ನಾವು ರಾಮನಗರಕ್ಕೆ ಹೋಗ್ಬೇಕು. ನಾವು ಹೋಗೋದಕ್ಕೆ 11:30 11:40 ಮೇ ಬಿ 12 ಆಗುತ್ತೆ. ಹೋಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ಬೇಕು ಗಾಯ್ಸ್, ಆಫೀಸ್ಗೆ ಹೋಗ್ಬೇಕು. ಲೆಟ್ಸ್ ಗೋ. ಫೈನಲಿ ಎಟ್ 8:47 ಹಾಸನ್ ಟೋಲಲ್ಲಿ ಕಾಫಿ ಕುಡಿಯೋಕ್ಕೆ ನಿಲ್ಸಿದ್ದೀವಿ. ನಾವು ಟ್ರಿಪ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಕಾಣಿಸ್ತಾ ಇದ್ದೀರ ಜಾಗ್ರಿ ಟೀ, ಅಲ್ಲಿ ಟೀ ಕುಡ್ಕೊಂಡು ಟ್ರಿಪ್ ಸ್ಟಾರ್ಟ್ ಮಾಡಿದ್ದು. ಈಗ ಮತ್ತೆ ಅಲ್ಲೇ ಬಂದಿದ್ದೀವಿ. ಹೆಂಗಿತ್ತಮ್ಮ ಘಾಟ್ ಸೆಕ್ಷನ್? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಅದು ಈ ಕಡೆ ಏನು ಅಷ್ಟೊಂದು ಇದು ಅನಿಸ್ಲಿಲ್ಲ. ರೋಡ್ ಚೆನ್ನಾಗಿರಲಿಲ್ಲ. ಈ ಸೈಡ್ ಇಂದ ಏನೇನು ಆಗ್ಲಿಲ್ಲ. ಬರುವಾಗ ಆರಾಮ್ಸೆ ಬಂದೆ, ಹೋಗುವಾಗ ಸಿಕ್ಕಾಪಟ್ಟೆ ಬರೀ ವಾಮಿಟು ಕಾರೆಲ್ಲ ಗಲೀಜಾಗ್ಬಿಟ್ಟಿದ್ದು ಗೊತ್ತಾ? ಗಲೀಜ್ ಮಾಡಿದ್ ನಮ್ಮ ಅಮ್ಮ ಅಲ್ಲ, ನಮ್ಮ ಅಜ್ಜಿ. ಹುಡುಗರಿಬ್ರು ಮಲ್ಕೊಂಡ್ಬಿಟ್ಟವ್ರೆ, ಅಲ್ಲೊಂದು ಇಲ್ಲೊಂದು. ಸೊ ಈಗ ಏನೋ ಬಾಟ್ಲು ಹೊಡ್ಕೊಂಡೋದ. ಸೊ ಈಗ ಕಾಫಿ ಕುಡ್ಕೊಂಡು ಹೊರಟ್ಬಿಡ್ಬೇಕು ರಾಮನಗರಕ್ಕೆ. ಇನ್ನೊಂದು 2 ಅವರ್. ಲೆಟ್ಸ್ ಗೋ ಬಾಯ್ಸ್, ಲೆಟ್ಸ್ ಹ್ಯಾವ್ ಸಮ್ ಕಾಫಿ. ಯಾವ ರೇಂಜಿಗೆ ಮಳೆ ಆಯ್ತೈತಿ. ಎಲ್ಲಿದ್ದು ಚಿಕ್ಕಮ್ಮ? ನೆಲಮಂಗ್ಲನಾ? ನೆಲಮಂಗ್ಲಕ್ಕೆ ಹೋಗಿಲ್ಲ. ಈಗ ಜಸ್ಟ್ ಹಾಸನ್ ದೇವನಹಳ್ಳಿ ಟೋಲ್ ದಾಟ್ಕೊಂಡ್ ಬಂದಿದ್ದೀವಿ. ರೋಡ್ ಒಂದು ಕಾರ್ ಹೋಗ್ತಿ ಎಲ್ಲ ಸೈಡ್ ಹಾಕೊಂಡ್ಬಿಟ್ಟಿದ್ದಾರೆ. ರೀಸನ್ ಇಷ್ಟೇ, ರೋಡೇ ಕಾಣಿಸ್ತಲ್ಲ, ಅಷ್ಟು ಮಳೆ ಹೋಯ್ದೈತೆ. ಎಲ್ಲ ಅರ್ಧ ಅಡಿ ಮುಕ್ಕಾಲ್ ಅಡಿ ನೀರು ನಿಂತ್ಕೊಂಡ್ಬಿಟ್ಟೈತೆ ನೋಡ್ರಿ. ಇಂತೆ ಜೋರು ಮಳೆ. ಹಾ, ಚಿಕ್ಕಮಂಗ್ಳೂರು ಅಲ್ಲೆಲ್ಲ ಮಳೆನೇ ಇಲ್ಲ. ಅಂಡ್ ನಮ್ಮ ಕಾರಲ್ಲಿ ಅಷ್ಟು ಬ್ಲೇಡ್ ಚೆನ್ನಾಗಿಲ್ಲ ವೈಪರ್ದು ನೋಡ್ರಿ. ಅದಕ್ಕೆ ಸೈಡ್ಗೆ ಹಾಕೊಂಡ್ಬಿಟ್ಟಿದ್ವಿ, ಯಾಕೆ ರಿಸ್ಕ್, ಫ್ಯಾಮಿಲಿ ಇದ್ದೀವಿ ಅಂತ. ಸೊ ಮಳೆ ನಿಂತ ಮೇಲೆ ಹೋಗ್ಬೇಕು. ಹೆಂಗಿದ್ರು ರಾಮನಗರ್ಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ನಮ್ಮ ಆಫ್ಟರ್ ಮನೆಯಿಂದ ಬೆಳಗ್ಗೆ ಆಫೀಸ್ಗೆ ಹೋಗ್ತೀನಿ. ಸೊ ಪಾರ್ಕ್ ಮಾಡ್ಕೊಂಡು ಸೈಡಲ್ಲಿ ನಿಂತಿದ್ದೀವಿ. ಮಳೆ ನಿಂತ ಮೇಲೆ ಹೋಗ್ಬೇಕು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀವಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.